ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಅಮೆರಿಕ ಇರಾನ್ ವಿರುದ್ಧದ ಈ ಯುದ್ಧದಲ್ಲಿ 2 ವಾರಗಳ ಕದನ ವಿರಾಮವನ್ನು ಯಾವಾಗ ಅನೌನ್ಸ್ ಮಾಡ್ತೋ ತಕ್ಷಣ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನಾಯಿತು ನಿಮಗೆ ಗೊತ್ತೇ ಇದೆ. ತೀವ್ರವಾದ ಏರಿಕೆ ದಾಖಲಾಯಿತು. ಸೆನ್ಸೆಕ್ಸ್ ಮತ್ತು ನಿಫ್ಟಿ ತುಂಬ ಹೈ ಜಂಪನ್ನು ದಾಖಲಿಸಿತು. ಸೊ ಅದಾದರೆ ಮಾರನೇ ದಿವಸನೇ ಮಾರ್ಕೆಟ್ ಸ್ವಲ್ಪ ಅತಂತ್ರವಾಗಿದೆ. ಯಾಕಂದರೆ ಇಸ್ರೇಲ್ ಲೆಬನಾನ್ ವಿರುದ್ಧ ದಾಳಿಯನ್ನು ಮತ್ತೆ ತೀವ್ರಗೊಳಿಸಿದೆ. ಹಾಗಾಗಿ ಮತ್ತೊಂದು ಕಡೆ ಇರಾನ್ ಕೂಡ ವಾರ್ನಿಂಗ್ ಮಾಡ್ತಾ ಇದೆ, ಲೆಬನಾನ್ ವಿರುದ್ಧ ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರಿಸಿದರೆ ಕದನ ವಿರಾಮವನ್ನು ನಾನೇ ಉಲ್ಲಂಘನೆ ಮಾಡ್ತೀನಿ ಅಂತ ಇರಾನ್ನ ಎಚ್ಚರಿಕೆಯನ್ನು ಕೊಟ್ಟಿದೆ. ಹೀಗಾಗಿ ಈ ಒಂದು ಅನ್ಸರ್ಟನಿಟೀಸ್ ಹಿನ್ನೆಲೆಯಲ್ಲಿ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಒಂದು ರೀತಿಯ ಗೊಂದಲವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇರಾನ್ ಯುದ್ಧ, ಈ ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವಂತಹ ಕ್ರೈಸಸ್ ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ರೀತಿಯ ಒಂದು ತಲ್ಲಣವನ್ನು ಉಂಟು ಮಾಡಿದೆ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮುಂದೇನು ಅನ್ನುವಂತಹ ಒಂದು ಪ್ರಶ್ನೆ ಹೂಡಿಕೆದಾರರಲ್ಲಿದೆ. ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ ನಾವು ಈ ವೆಸ್ಟ್ ಏಷ್ಯಾದಲ್ಲಿ ಉಂಟಾಗಿರುವಂಥ ಕ್ರೈಸಸ್ ಮತ್ತು ಇದರ ಇಂಪ್ಯಾಕ್ಟ್ ಹಾಗೂ ಮುಂದೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಳನೋಟಗಳನ್ನು, ಉಪಯುಕ್ತದ ಮಾಹಿತಿಯನ್ನು ತಜ್ಞರಿಂದ ಪಡೆದುಕೊಳ್ಳೋಣ. ಸೊ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ ಸ್ಥಾಪಕರಾದ ಅಶೋಕ್ ದೇವಾನಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಅಶೋಕ್ ಸರ್. ಅಂದಾಗೆ ಕಳೆದ 1 ತಿಂಗಳಿಂದ ನಿರಂತರವಾಗಿ ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗಿರುವಂಥದ್ದು. ಸೊ ಕದನ ವಿರಾಮ ಯಾವತ್ತು ಅನೌನ್ಸ್ ಆಯಿತು, ಒಂದು ತಕ್ಷಣ ಹೋಪ್ ಆಯಿತು, ಮಾರ್ಕೆಟಲ್ಲಿ ಫುಲ್ಲು ಭಾಳ ಸಂಭ್ರಮದ ವಾತಾವರಣ. ಆದರೆ ಸಡನ್ ಮಾರನೇ ದಿವಸವೇ ಮತ್ತೆ ಪುನಃ ಆತಂಕದ ಪ್ರಶ್ನೆ ಉಂಟಾಗಿರುವಂಥದ್ದು. ಸೊ ಹಾಗಾಗಿ ಈ ಯುದ್ಧದ ಸನ್ನಿವೇಶದಲ್ಲಿ ಈ ರೀತಿ ಒಂದು ಫ್ಲಕ್ಚುಯೇಷನ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮುಂದೇನು ಅನ್ನುವಂಥದ್ದು ಪ್ರಶ್ನೆ ನಮ್ಮ ಇನ್ವೆಸ್ಟರ್ಸ್ಗೆ ಇರುವಂಥದ್ದು ಸಹಜ. ಸೊ ಹಾಗಾಗಿ ತಜ್ಞರಾಗಿ ತಾವು ಏನು ಹೇಳ್ತೀರಾ ಅಂತ ಇದರ ಬಗ್ಗೆ? ಸೊ ಈಗ ಮೊನ್ನೆ ಸೀಸ್ಫೈರ್ ಡಿಕ್ಲರೇಷನ್ ಬಂದ ತಕ್ಷಣ ಮಾರ್ಕೆಟು ಬರೋಬ್ಬರಿ 4% ಮೇಲೆ ಹೋಯಿತು. ಅದರ ನೆಕ್ಸ್ಟ್ ದಿನ ಇಸ್ರೇಲು ಇಲ್ಲ ನಾವು ನಿಲ್ಲಿಸ್ತಿಲ್ಲ, ನಾವು ಅಟ್ಯಾಕ್ ಮಾಡ್ತಿದ್ದೀವಿ ಅಂತ ಕಂಟಿನ್ಯೂಷನ್ ಮಾಡ್ತೀವಿ ಅಂತ ಹೇಳಿದಾಗ ಕರೆಕ್ಟ್ ಇವತ್ತು ಮಾರ್ಕೆಟು ಹತ್ತತ್ರ 1% ಕೆಳಗೆ ಬಿದ್ದಿದೆ. ಸೊ ಅದು ಏನೇ ನಡೆದ್ರೂ ಆ ಯುದ್ಧಕ್ಕೂ ನಮ್ಮ ಬಿಸ್ನೆಸ್ ಫಂಡಮೆಂಟಲ್ಸ್ಗೂ ಯಾವುದೇ ಸಂಬಂಧ ಇಲ್ಲ. ಅದೊಂದು ನ್ಯೂಸ್, ಆ ನ್ಯೂಸ್ಗೆ ಒಂದು ಮಾರ್ಕೆಟ್ ರಿಯಾಕ್ಷನ್ ಕೊಡ್ತಾ ಅಷ್ಟೇ, ತಕ್ಷಣದ ಒಂದು ರಿಯಾಕ್ಷನ್. ಬಟ್ ಫಂಡಮೆಂಟಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ಅಂತಹ ಒಂದು ಹೇಳ್ಕೊಳ್ಳೋ ಅಂಥ ಒಂದು ಬದಲಾವಣೆ ಏನೂ ಆಗಿಲ್ಲ. ಓಕೆ, ಮೊದಲಿಗೆ ನೀವು ನಮ್ಮ ಒಂದು ಎಕಾನಮಿಯ ಬರೋಮೀಟರ್ ನೋಡಬೇಕಾದ್ರೆ ನಾನು ನೋಡೋದು ಫಸ್ಟ್ GST ಕಲೆಕ್ಷನ್ಸ್. ಓಕೆ, ಹೋದ ತಿಂಗಳು GST ಸರಿಸುಮಾರು 1,85,000 ಕೋಟಿ, 1,85,000 ಕೋಟಿ ರೂಪಾಯಿಗಳು ಕಲೆಕ್ಷನ್ ಆಗಿದೆ ಅಲ್ವಾ? ಅಷ್ಟು ಕಲೆಕ್ಷನ್ ಆಗಿದೆ. ಅದು ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಹತ್ತತ್ರ 8%ಗಿಂತ ಜಾಸ್ತಿ. ಸೊ GST ಕಲೆಕ್ಷನ್ ಕನ್ಸಿಸ್ಟೆಂಟ್ಲಿ ಮಂತ್ ಆನ್ ಮಂತ್ ನಿಮಗೆ ಅಂದಾಜು 8ರಿಂದ 9% ಗ್ರೋತ್ ಕಾಣಿಸ್ತಾ ಇದೆ. ಅಂದರೆ ಮಾರ್ಕೆಟ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಿರೋದ್ರಿಂದ ಟೋಟಲ್ ಎಕಾನಮಿ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತ ಅರ್ಥ. ಅದು ಒಂದು. ಎರಡನೇದಾಗಿ ನೀವು ಒಂದು ನಿಫ್ಟಿ ಕರೆಂಟ್ ಪ್ರೈಸ್ ಅರ್ನಿಂಗ್ಸ್ ನೀವು ನೋಡೋದಾದರೆ 20ರಲ್ಲಿ ಕೂತಿದೆ. 20 ಈಸ್ ದ ನಿಫ್ಟಿ PE. ಸೇಮ್ ಟೈಮ್ ಅಮೇರಿಕಾ PE ಇವತ್ತು 28 ಲೆವೆಲಲ್ಲಿದೆ. ಓಕೆ, ಸೊ 20 ಇಂಡಿಯಾ 20 ಅಮೇರಿಕಾ 28 ಅಂದರೆ 40% ಜಾಸ್ತಿ ಇದೆ. ಅದು ಇದು ಏನನ್ನು ಸೂಚಿಸುತ್ತೆ ಅಂತ? ಏನು ಸೂಚಿಸುತ್ತೆ? ಅಮೆರಿಕಾ ಈಸ್ ಕಾಸ್ಟ್ಲಿ, ಇಂಡಿಯಾ ಈಸ್ ಬ್ಯಾಲೆನ್ಸ್ಡ್ ಅಂತ. ಇಂಡಿಯಾ ಈಸ್ ನಾಟ್ ಚೀಪ್. ಇಂಡಿಯನ್ ಮಾರ್ಕೆಟ್ ಅಷ್ಟು ಕಮ್ಮಿ ರೇಟ್ಗೆ ಸಿಗ್ತಿಲ್ಲ. ಅಟ್ ದ ಸೇಮ್ ಟೈಮ್ ಇಂಡಿಯನ್ ಮಾರ್ಕೆಟ್ ಅಷ್ಟು ಕಾಸ್ಟ್ಲಿ ಕೂಡ ಇಲ್ಲ ಅಂತ ಅರ್ಥ ಕಂಪೇರ್ ಟು ಅಮೇರಿಕಾ. ಜನರಲ್ ಆಗಿ ನಿಫ್ಟಿ PE 15ರಿಂದ 18 ಬಂದುಬಿಟ್ರೆ ಅಬ್ನಾರ್ಮಲ್ ಪರ್ಚೇಸ್ ಅಂತ ಹೇಳ್ತೀವಿ, ಗೋ ಫಾರ್ ಎ ಕಿಲ್ಲಿಂಗ್ ಬೈ ಅಂತ ಹೇಳ್ತೀವಿ. ಸೊ 20 ಈಸ್ ವೆರಿ ರೀಸನಬಲ್. ಒಂದು ಕಾಲದಲ್ಲಿ ನಿಫ್ಟಿ ಸಾಧಾರಣವಾಗಿ 23-24 ರೇಂಜಲ್ಲಿ ಇರೋದು. ಇವತ್ತೇನಿದೆಯೋ ಅದ್ರ 20% ಮೇಲಿರಬೇಕಾಗಿತ್ತು ನಿಫ್ಟಿ. ಈ ಯುದ್ಧ ಮತ್ತು ಮುಂತಾದ ಅತಂತ್ರ ಸನ್ನಿವೇಶಗಳಿಂದ ಮಾರ್ಕೆಟು ಆ ಲೆವೆಲಲ್ಲಿ ಕೂತಿದೆ ಇವತ್ತು. ಆದರೆ ನೀವು ಲಾಂಗ್ ಡಿಸ್ಟೆನ್ಸ್ ಏರಿಯಲ್ ವ್ಯೂ ಒಂದು ತೊಗೊಂಡ್ರೆ ಮಾರ್ಕೆಟ್ ಈಸ್ ಎಕ್ಸ್ಪ್ಯಾಂಡಿಂಗ್ ಬಿಕಾಸ್ GST ಕಲೆಕ್ಷನ್ಸ್ ಆರ್ ಇನ್ಕ್ರೀಸಿಂಗ್ ಅಟ್ 8%. ಸೆಕೆಂಡ್, ನಿಫ್ಟಿ ಈಸ್ ಅವೈಲೇಬಲ್ ಅಟ್ 20 PE. ನಾಳೆ ಈ ಯುದ್ಧ ನಿಂತರೆ ನನ್ನ ಪ್ರಕಾರ ಮಾರ್ಕೆಟ್ ರ್ಯಾಲಿ ಹೋಗುತ್ತೆ. ಮಾರ್ಕೆಟು 2.5 ವರ್ಷದ ಮುಂಚೆ, ಸರಿಸುಮಾರು 30 ತಿಂಗಳ ಮುಂಚೆ ಎಲ್ಲಿತ್ತು ಅಲ್ಲೇ ಇದೆ. ಕಳೆದ 30 ತಿಂಗಳಲ್ಲಿ ಮಾರ್ಕೆಟ್ ಯಾವುದೇ ತರಹದ ರಿಟರ್ನ್ ಕೊಟ್ಟಿಲ್ಲ ಇನ್ವೆಸ್ಟರ್ಗೆ.
ಸಾಧಾರಣವಾಗಿ ಮಾರ್ಕೆಟು 6 ತಿಂಗಳು 12 ತಿಂಗಳಲ್ಲಿ ಬೌನ್ಸ್ ಅಪ್ ಆಗುತ್ತೆ. ಈ ಥರ ಲಾಂಗ್ ಡಿಸ್ಟೆನ್ಸ್ ಹೋಲ್ಡ್ ಆಗಿದ್ದು ಟೈಮ್ ಬಂದು 2008 ಸಬ್ಪ್ರೈಮ್ ಕ್ರೈಸಿಸ್, ಅಮೆರಿಕಾದಲ್ಲಿ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಬಿದ್ದೋದಾಗ. ಅದರ ನಂತರ ಮೊದಲನೇ ಬಾರಿ ಸುಮಾರು 30 ತಿಂಗಳು ಸ್ಟ್ಯಾಗ್ನೆನ್ಸಿ ಬಂತು. ಸೊ ಅಂದರೆ ಅದನ್ನು ನಾನು ಕೂಲಿಂಗ್ ಪೀರಿಯಡ್ ಅಂತ ಕರಿತೀನಿ. 2.5 ವರ್ಷಕ್ಕೆ ಮುಂಚೆ GST ಕಲೆಕ್ಷನ್ಸ್ ಎಷ್ಟಿತ್ತು? ತುಂಬ ಕಡಿಮೆ ಇತ್ತು ಅಲ್ವಾ? ಇಮ್ಯಾಜಿನ್ ಮಾಡೋಕ್ಕಾಗ್ತದೆ. ಇವತ್ತೆಷ್ಟಿದೆ? ತಿಂಗಳಿಗೆ 2.5 ವರ್ಷಕ್ಕೆ ಮುಂಚೆ ಮಾರ್ಕೆಟ್ ಪಿ ಎಷ್ಟಿತ್ತು, ಇವತ್ತೆಷ್ಟಿದೆ? ಸೊ ನಮ್ಮ ಕಲೆಕ್ಷನ್ಸ್ ಇನ್ಕ್ರೀಸ್ ಆಗಿದೆ, ನಮ್ಮ ಮಾರ್ಕೆಟ್ ಕೆಳಗೆ ಬಿದ್ದಿದೆ. ಸೊ ದೇರ್ ಈಸ್ ಎ ಡೈವರ್ಜೆನ್ಸ್ ನನ್ನ ಪ್ರಕಾರ. ಈ ಡೈವರ್ಜೆನ್ಸ್ ಇರೋದರಿಂದ ನಾಳೆ ಯುದ್ಧ ಶಾಶ್ವತವಾಗಿ ನಿಂತು ಹೋಯಿತು, ಈ ಇರಾನ್ US ಇಸ್ರೇಲ್ ಯುದ್ಧ ಬ್ರೇಕ್ ಆಯಿತು, ಕೊಳ್ಳಿ ರಾಷ್ಟ್ರಗಳಲ್ಲಿ ಶಾಂತಿ ಸ್ಥಾಪನೆ ಆಯಿತು, ಇನ್ನು ಹಾರ್ಮೂಸಲ್ಲಿ ಎಷ್ಟೇ ಶಿಪ್ಗಳು ಓಡಾಡಿದ್ರು ಯಾವುದೇ ತರಹದ ಟೋಲ್ ಪ್ರಾಬ್ಲಮ್ ಇಲ್ಲ ಅಂತ ಡಿಕ್ಲರೇಷನ್ ಬಂದರೆ ಮಾರ್ಕೆಟು ಸಾಲಿಡಾಗಿ ಬೌನ್ಸ್ ಆಗುತ್ತೆ. ನಿಫ್ಟಿ 85-86 ಸಾವಿರ ಪೀಕ್ ಇತ್ತು, ಸೆನ್ಸೆಕ್ಸ್ ಹೋಗೋ 1 ಲಕ್ಷಕ್ಕೆ ಹೋಗಿ ಮುತ್ಕೊಡುತ್ತೆ ಮಾರ್ಕೆಟ್. ಇದೆಲ್ಲಕ್ಕಿಂತ ಹೆಚ್ಚಾಗಿ ತಿಂಗಳ 1,000 ಕೋಟಿ ಬರ್ತಾ ಇರೋದು, ಅದು ನಿಂತಿಲ್ಲ. SIP ಕೆಲವರು SIP ಸ್ಟಾಪ್ ಮಾಡಿದ್ದಾರೆ ಬಿಕಾಸ್ ಆಫ್ ಪ್ರೆಷರ್ ಆ್ಯಂಡ್ ಬೇರ್ ಮಾರ್ಕೆಟ್, ಬಟ್ ಮೆಜಾರಿಟಿ 1,000 ಕೋಟಿ ಬರ್ತಾ ಇದೆ, ಅದು ಬರಬೇಕು ಕೂಡ. ಸೊ ಎಲ್ಲ ಕಾರಣಗಳಿಂದ ಮಾರ್ಕೆಟ್ ಔಟ್ಲುಕ್ಕು ಪಾಸಿಟಿವೇ ಇದೆ. ಇರೋದು ಒಂದೇ ಒಂದು ಥ್ರೆಟ್ ಅಂದರೆ ಯುದ್ಧ ಒಂದು, ಈ ಪ್ರೆಷರ್ ಅಟ್ 1 ಲಕ್ಷ, ಸೆನ್ಸೆಕ್ಸ್ 85-86 ಇತ್ತು ಪೀಕು, ಅದರ ನೆಕ್ಸ್ಟ್ ಪ್ರೆಷರ್ 1 ಲಕ್ಷಕ್ಕೆ ಬರುತ್ತೆ. ರೌಂಡ್ ಫಿಗರ್ ಅಲ್ಲ, ರೌಂಡ್ ಫಿಗರ್ ಬಂದಾಗ ಬಜಾರಲ್ಲಿ ಪ್ರೆಷರ್ ಬರುತ್ತೆ. ಕರೆಕ್ಟ್, ಸಾರಣ ಅಲ್ವಾ? ಈಗ ನಿಮ್ಮ ಏರಿಯಾದಲ್ಲಿ 8,000-9,000 ಸ್ಕ್ವೇರ್ ಫೀಟ್ ಸೈಟ್ ಇದ್ದರೆ 10,000ಕ್ಕೆ ಹೋದಾಗ ಸ್ವಲ್ಪ ಪ್ರೆಷರ್ ಕೊಡುತ್ತದು, 11,000ಕ್ಕೆ ಹೋಗಕ್ಕೆ ಮುಂಚೆ. ಕರೆಕ್ಟ್. ಪ್ಲಸ್ PE, ಇಟ್ಸ್ ಎ ವೆರಿ ಸ್ಟೇಬಲ್ ಆ್ಯಂಡ್ ಲೋವರ್ PE ಹಿಸ್ಟಾರಿಕಲಿ. ಕೀಪಿಂಗ್ ಆಲ್ ದೀಸ್ ಫ್ಯಾಕ್ಟರ್ಸ್ ಇನ್ ಮೈಂಡ್, ಐ ಥಿಂಕ್ ನನ್ನ ಅನಿಸಿಕೆ ಏನು ಅಂದರೆ ಮಾರ್ಕೆಟ್ ಔಟ್ಲುಕ್ ಪಾಸಿಟಿವೇ ಇದೆ. ಈ ಏನು ಜಾಸ್ತಿ ಡಿಸ್ಟ್ರಪ್ಷನ್ ಮಾಡಬಾರ್ದು. ನಿಜ. ಹಾಂ, ಇದೇನಾದರೂ ಸ್ವಲ್ಪ ಆ ಒಂದು ಹೈ ಪ್ರೀಮಿಯಮ್ ಹೈ ಪರ್ ಕ್ಯಾಪಿಟಲ್ ಸ್ಯಾಲ್ರಿ ಕ್ಲಾಸ್ ಇದಾರಲ್ಲ ನಮ್ಮ IT ಪ್ರೊಫೆಷನಲ್ಸ್, ಅವ್ರಿಗೇನಾದರೂ ಹೊಡೆತ ಬಿದ್ದರೆ, ಅವ್ರೇನಾದರೂ ಒಂದು ಫಿಯರ್ ಮೋಡ್ಗೆ ಹೋದರೆ, ಸೊ ಅಟ್ಲೀಸ್ಟ್ ಒಂದು 10-20% ಕರೆಕ್ಷನ್ ಎಲ್ಲ ಸೆಕ್ಟರ್ಗಳಲ್ಲಾಗುತ್ತೆ, ಪ್ರಿಡಾಮಿನೆಂಟ್ಲಿ ರಿಯಲ್ ಎಸ್ಟೇಟಲ್ಲಿ. ಇದು ನನ್ನ ಅನಿಸಿಕೆ. ಸೊ ನೆಕ್ಸ್ಟ್ 2 ವಾರ ಆದಮೇಲೆ ಮತ್ತೇನಾದರೂ ಇನ್ನೊಂದು ಬಾಂಬ್ ಹಾಕಿದ್ರು ಅಮೇರಿಕಾ ಅಂದರೆ ಮತ್ತೆ ಆ ವಾಲಟಾಲಿಟಿ ಕಂಟಿನ್ಯೂ ಆಗುತ್ತೆ. ಒಂದು ವೆರಿ ಗುಡ್ ಥಿಂಗ್ ಏನಂದರೆ ಟ್ರೇಡರ್ಸ್ಗಳಿಗೆ ಹಬ್ಬ. ನಿಫ್ಟಿ ವಿಕ್ಸ್ ಆಲ್ಮೋಸ್ಟ್ 20 ದಾಟ್ಬಿಡ್ತು. ನಾನು ಕೇಳಿದ್ದೀನಿ, ಈ ವಾಲಟಿಲಿಟಿ ಜಾಸ್ತಿ ಆದಾಗ ಟ್ರೇಡರ್ಸ್ಗೆ ತುಂಬ ಅನುಕೂಲ ಆಗುತ್ತೆ, ಲಾಭ ಮಾಡ್ಕೊತಾರೆ. ಯಾಕೆಂದರೆ ನಿಮಗೆ ಆಪ್ಷನ್ ಪ್ರೀಮಿಯಂ ಜಾಸ್ತಿ ಇರುತ್ತಲ್ಲ. ಒಂದು ಕಾಲದಲ್ಲಿ ಆಪ್ಷನ್ ಪ್ರೀಮಿಯಂ 14 ಲೆವೆಲ್ ಸುಮಾರು ದಿನ ಇತ್ತು. ಆದರೆ ಈಗ ಟ್ರೇಡರ್ಸ್ಗೆ ತುಂಬ ಲಾಭ ಮಾಡ್ಕೊಂಡಿದ್ದಾರೆ ಲಾಸ್ಟ್ 1 ಮಂತಿಂದ. ಟ್ರೇಡರ್ಸ್ ಲಾಸ್ಟ್ 1 ಮಂತ್ ದುಡ್ಡು ಮಾಡಿಲ್ಲ, ಯಾಕಂದರೆ ಒಂದು ರ್ಯಾಲಿ ಒಂದು ಡ್ರಾಪ್ ಎರಡೂ ಒಟ್ಟಿಗೆ ಬಂದಿದ್ರಿಂದ. ಸೊ ಈ ಮಂತು ಸ್ವಲ್ಪ ಡ್ರೈಯಲ್ಲೇ ಇದೆ ಓವರಾಲ್. ಹೋದ ತಿಂಗಳು ಸ್ವಲ್ಪ ಡ್ರೈಯೇ ಇತ್ತು. ಓಕೆ, ನಾವು ಆಲ್ಮೋಸ್ಟ್ 1% ಲಾಸ್ ನೋಡಿದ್ವಿ. ಸರ್, ಹಾಗಿದ್ರೆ ತುಂಬ ಚೆನ್ನಾಗಿ ಹೇಳಿದ್ರಿ ಮಾರ್ಕೆಟಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ, ಕ್ರೂಡ್ ಆಯಿಲ್ ಪ್ರೈಸ್ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಇಕಾನಮಿ ಮೇಲೆ ಅಂತ. ಸೊ ಈ ಸಂದರ್ಭದಲ್ಲಿ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ ಅವರಿಗೊಂದು ಏನು ಒಂದು ನಿಮ್ಮ ಒಂದು ಸಲಹೆ ಏನು ಅಂತ? ಈಗ SIP ಮಾಡ್ತಿರೋರು ಕಂಟಿನ್ಯೂ ಮಾಡಬೇಕು, ನಿಲ್ಲಿಸಬಾರ್ದು. ಓಕೆ, ಅದು ಮೊದಲನೇದು. ಎರಡನೇದು, ಮಾರ್ಕೆಟ್ ಅಷ್ಟೊಂದು ಕಾಸ್ಟ್ಲಿ ಏನಿಲ್ಲ, ರೀಸನಬಲ್ ಪ್ರೈಸಲ್ಲಿದೆ. ಇದಕ್ಕಿಂತ ಡಿಸ್ಕೌಂಟ್ ಆದರೆ ಒಂದು 10-15% ಡಿಸ್ಕೌಂಟ್ ಆಗ್ಬೋದು. ಹಂಗೆ ಅಂದ್ಬಿಟ್ಟು ನಾವು ಟೈಮಿಂಗ್ ಮಾಡೋದು ತಪ್ಪು. ಸೊ ಸ್ಟೇ ಇನ್ವೆಸ್ಟೆಡ್, ಸ್ಟೇ ಡೈವರ್ಸಿಫೈಡ್, ಓಕೆ, ಸ್ಟೇ ಕಾಮ್. ಅದು ನನ್ನ ರೆಕಮೆಂಡೇಶನ್. ಓಕೆ, ಥ್ಯಾಂಕ್ ಯು. ಸೊ ಹಾಗಾಗಿ ಕ್ರೂಡ್ ಆಯಿಲ್ ಅನ್ನುವಂಥದ್ದು ನಮ್ಮ ಇಕಾನಮಿ ಮಾರುಕಟ್ಟೆ ಮೇಲೆ ಯಾವ ರೀತಿಯ ಒಂದು ಇಂಪ್ಯಾಕ್ಟ್ ಆಗುತ್ತೆ ಮತ್ತು ಇದರ ಈ ಸಮಸ್ಯೆಯನ್ನು, ಈ ಸವಾಲನ್ನು ಯಾವ ರೀತಿ ನಾವು ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.